ದಾವಣಗೆರೆ ದುರ್ಗಾಂಬಿಕಾ ದೇವಿ ಚಿನ್ನಾಭರಣ ಕಳವು ಕೇಸ್ ದೂರು ಕೊಟ್ಟಿದ್ರು, ಇನ್ನೂ ದಾಖಲಾಗಿಲ್ಲ ಯಾವುದೇ ಪ್ರಕರಣ. ದೂರನ್ನು ಕೊಟ್ಟಿದ್ದಾರೆ, ಬಟ್ ಯಾವುದೇ ಕೇಸು ಕೂಡ ದಾಖಲಾಗಿಲ್ವಂತೆ. ಸೊ ನಾವು ದೂರನ್ನಂತೂ ಕೊಟ್ಟಿದ್ದೀವಿ, ಯಾಕೆ ಪ್ರಕರಣ ದಾಖಲು ಮಾಡಿಲ್ಲ, ಅಧಿಕೃತವಾಗಿ ಪ್ರಕರಣ ದಾಖಲಾಗಿಲ್ಲ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಿ ಆಭರಣ ಚಿನ್ನಾಭರಣಗಳನ್ನ ದೇವಸ್ಥಾನದ ಪೂಜಾರಿಯಿಂದಲೇ ಕಳುವು ಮಾಡಲಾಗಿದೆ. ಸದ್ಯ ತಪ್ಪಿತಸ್ಥರನ್ನ ಕರೆದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಎಸ್ ಮಲ್ಲಿಕಾರ್ಜುನ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹದೇವ್, ದಾವಣಗೆರೆಯ ಶಕ್ತಿ ದೇವತೆ ದೇವಾಲಯದಲ್ಲೂ ಕೂಡ ಈಗ ಚಿನ್ನಾಭರಣ ಕಳವು ಕೇಸ್ ದೂರು ಕೊಟ್ಟಿಯಾರಂತೆ, ಬಟ್ FIR ದಾಖಲಾಗಿಲ್ವಂತೆ. ಯಾಕೆ ಹೀಗೆ? ಯಾರು ಇವರು ಹಿಂದೆ ಇರುವಂತ ರಕ್ಷಕರು? ಮಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಯಾರು ಇವರು ಹಿಂದೆ, ಆರೋಪಿಗಳ ಹಿಂದೆ ಇರುವಂತ ರಕ್ಷಕರು ಅಂತ? ಮಹದೇವ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಾಲಯದಲ್ಲಿ ಚಿನ್ನಾಭರಣ ಕಳವು ಕೇಸ್. ಈಗಾಗಲೇ ಮಾಜಿ ಸಚಿವ ಹಾಲಿ ಶಾಸಕ SS ಮಲ್ಲಿಕಾರ್ಜುನ್ ಕರೆದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ನ ಕೊಟ್ಟಿದ್ದಾರೆ. ಆದರೂ ಕೂಡ ವಾರ್ನ್ ಮಾಡಿದ್ರು, ಯಾರೂ ಕ್ರಮ ಕೈಗೊಂಡಿಲ್ಲ. ದೂರು ದಾಖಲಾಗಿದ್ರು ಕೂಡ FIR ದಾಖಲಾಗಿಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಮಹದೇವ್, ಈಗ ಆರೋಪಿಗಳ ಹಿಂದೆ ಇರುವಂತ ರಕ್ಷಕರು ಯಾರು? ಹಾಗಾದ್ರೆ ದೂರು ಕೊಟ್ಟರು FIR ಆಗಿಲ್ಲ ಅಂದ್ರೆ? ಕಳೆದ 3 ದಿನಗಳ ಹಿಂದೆ ಅಷ್ಟೇ ನಡೆದಿರುವಂತ ಘಟನೆ ಏನಂತಂದ್ರೆ, ದಾವಣಗೆರೆ ನಗರದ ಶಕ್ತಿ ದೇವತೆ ಅಂತ ಹೇಳಿ ಸಾಕಷ್ಟು ಎಲ್ಲರೂ ಆರೋಗ್ಯವಾಗಿರುವಂತ ನಗರದ ದುರ್ಗಾಂಬಿಕಾ ದೇವಸ್ಥಾನದ ಚಿನ್ನಾಭರಣ ಕಳ್ಳತನ ಆಗಿರುವಂತದ್ದು. ಅದರಲ್ಲೂ ಕೂಡ ದೇವಸ್ಥಾನದ ಪೂಜಾರಿಯಿಂದಲೇ ಈ ರೀತಿ ಅಂತ ಕಳ್ಳತನ ಆಗಿರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಟ್ರಸ್ಟ್ ಸಮಿತಿಯವರು ಮತ್ತು ಭಕ್ತರು ಆತಂಕಕ್ಕೆ ಒಳಗಾಗಿದ್ರು. ಏನಾಯ್ತು ಅಂತ ಹೇಳಿ, ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ಬಿಟ್ಟುಕೊಡುವಂತ ಕೆಲಸವನ್ನ ಇದುವರೆಗೂ ಮಾಡಿರಲಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಯಾವಾಗಲೂ ಪೂಜೆಯನ್ನ ಮಾಡುವುದು ಮುಂಚೆನೆ ಈ ಅಲಂಕಾರವನ್ನ ಮಾಡಿ ದೇವಿಗೆ ಬೇಕಾದಂತ ಒಡವೆಗಳನ್ನ ಹಾಕಿ ಆ ನಂತರ ಪೂಜೆಯನ್ನ ಮಾಡುವಂತ ಮತ್ತು ಅಲಂಕಾರವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಸಮಯದಲ್ಲಿ ಪೂಜೆ ಆದ ನಂತರ ಮತ್ತೆ ಒಡವೆಗಳನ್ನ ತೆಗೆದು ಅದನ್ನ ಸುರಕ್ಷಿತವಾಗಿ ತೆಗೆದಿಡುವಂತ ಕೆಲಸವನ್ನ ಸಮಿತಿಯವರು ಮಾಡ್ಕೊಂಡ್ ಬಂದಿದ್ರು ಮತ್ತು ಪೂಜಾರಿಗಳು ಮಾಡ್ಕೊಂಡ್ ಬಂದ್ರು. ಈ ಒಂದು ಸಮಯದಲ್ಲಿ ಸುಮಾರು 12 ತೊಲೆ ಆಭರಣ, ವಿವಿಧ ರೀತಿಯಂತ ದೇವಿಗೆ ಅಲಂಕಾರ ಮಾಡುವಂತ ಆಭರಣಗಳನ್ನ ಇದೇ ದೇವಸ್ಥಾನದ ಪೂಜಾರಿ ಆಕಾಶ್ ಎಂಬಾತ ತನ್ನ ಕಳ್ಳತನವನ್ನ ಮಾಡ್ಕೊಂಡು ಹೋಗಿರ್ತಾನೆ. ಆದ್ರೆ 3 ದಿನಗಳ ಆದ್ರೂ ಈ ವಿಚಾರ ಗೊತ್ತಾಗಿರೋದಿಲ್ಲ. ನಂತರ 3 ದಿನಗಳ ನಂತರ ಇನ್ನೊಬ್ಬ ಪೂಜಾರಿ ದೇವಸ್ಥಾನದ ಆಭರಣ, ಈ ರೀತಿಯಾದಂತಹ ಆಭರಣಗಳು
ಕಳುವಾಗಿದೆ, ಎಲ್ಲಿ ಸಿಗ್ತಾ ಇಲ್ಲ, ಏನಾಗಿದೆ ಅಂತ ಹೇಳಿ ವಿಚಾರಿಸಿದಾಗ ಈ ಸಮಯದಿಂದ ಕಾಣ್ತಿಲ್ಲ ಅಂದಾಗ ಆ ಸಮಯದಲ್ಲಿ ಇರುವಂತ ಪೂಜಾರಿ ಯಾರು ಅಂತಂದ್ರೆ ಆಕಾಶ್ ಇದ್ರು. ಆ ನಂತರ CCTV ಪರಿಶೀಲನೆ ಮಾಡಿದಾಗ ಆತನೇ ಕಳ್ಳತನ ಮಾಡಿರೋದು ಗೊತ್ತಾಗುತ್ತೆ. CCTV ಪರಿಶೀಲನೆ ಗೊತ್ತಾಗುತ್ತೆ. ಆದ್ರೆ ಯಾವುದೇ ರೀತಿಯಾದ ದೂರನ್ನ ದಾಖಲಿಸುವಂತ ಕೆಲಸವನ್ನ ಸಮಿತಿಯವರಾಗಲಿ ಆಡಳಿತ ಮಂಡಳಿ ಮಾಡೋದಿಲ್ಲ. ಕಾರಣ ಏನಂತಂದ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ, ಬೇರೆ ರೀತಿಯಾದ ಚಿನ್ನಾಭರಣ ಕಳ್ಳತನ ಆಗಿದೆ, ಕೇವಲ ದೇವಸ್ಥಾನ ಒಡವೆ ಕಳ್ಳತನ ಆಗಿದೆ, ಎಲ್ಲ ರೀತಿಯ ಮಾಹಿತಿ ಬೇಕು. ಒಂದು ವೇಳೆ ಆತನನ್ನ ಮುಂಚೆನೆ ಪೊಲೀಸರು ಹಿಡಿದು ಒಪ್ಪಿಸಿಕೊಟ್ರೆ ಅದನ್ನ ಯಾವುದೇ ರೀತಿಯಂತ ಮಾಹಿತಿನ ಬಿಟ್ಕೊಡದಿದ್ರೆ ಹೇಗೆ ಅನ್ನೋದ್ರಿಂದ ಆತನನ್ನ ಕರೆಸಿ ಪೊಲೀಸ್ ಅಂದ್ರೆ ಏನ್ ದೇವಸ್ಥಾನದ ಕಾರ್ಯದರ್ಶಿಯಾದಂತ SS ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾರೆ. ಏನೇನು ಕಳ್ಳತನ ಆಗಿದೆ ಅನ್ನೋ ಅವರನ್ನೇ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಏನನ್ನು ಕದ್ದಿದೆಯಾ ವಾಪಸ್ ತಂದುಕೊಡುವಂತ ಕೆಲಸವನ್ನ ಮಾಡ್ಬೇಕಿಲ್ಲ ಅಂತಂದ್ರೆ ನಿನಗೆ ಸರಿಯಾದ ಕಾನೂನು ಕ್ರಮವನ್ನ ಜರುಗಿಸ್ಕೊಂತ ನೋಡ್ತೀವಿ ಅಂತ ಹೇಳಿ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಈಗ ಆತನೇ ಬಾಯಿ ಬಿಡಬೇಕು. ಪೊಲೀಸರಿಗೂ ಕೂಡ ಈಗಾಗಲೇ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟ ನಂತರ ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ಒಡವೆಗಳನ್ನ ಕಳ್ಳತನ ಮಾಡಿದೆ ಮತ್ತು ಬೇರೆ ಬೇರೆ ಏನಾದ್ರೂ ಅಕ್ರಮವನ್ನ ದೇವಸ್ಥಾನದಲ್ಲಿ ಮಾಡಿದ ಅನ್ನೋ ರೀತಿ ಎಲ್ಲ ರೀತಿಯ ತನಿಖೆಯನ್ನ ನಡೆಸಿದೆ. ಸದ್ಯಕ್ಕೆ ದೂರನ್ನಷ್ಟು ದಾಖಲಿಸಿಕೊಂಡಿದ್ದಾರೆ. ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಎಲ್ಲ ಕೆಲಸಗಳು ಆಗ್ತಾ ಇದೆ. ನಂತರ ಯಾವ್ದಾವ್ದು ಎಷ್ಟೆಷ್ಟು ಹಣ ಅಂದ್ರೆ ಹಣ ಅಥವಾ ಚಿನ್ನಾಭರಣ ಏನೇನನ್ನ ಕದ್ದಿದ್ದಾನೆ ಎಲ್ಲ ರೀತಿಯ ಮಾಹಿತಿಯನ್ನ ಪಡೆದು ಮತ್ತು ಅದನ್ನೊಂದು FIR ದಾಖಲಿಸಿ ನಂತರ ಆತನನ್ನ ಬಂಧಿಸುವಂತ ಕೆಲಸ ಆಗುತ್ತೆ ಅನ್ನೋ ಮಾಹಿತಿಯನ್ನ ಪೊಲೀಸರು ನೀಡಿರುವಂತವರು. ಮಧುಸೂದನ್. ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ.